ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಸದ್ಯಕ್ಕೆ ಇಡಿ ಕಂಟಕ ತಪ್ತಾ ಇಲ್ಲ. ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಮನೆ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಚಳ್ಳಕೆರೆಯ ಹಳೆ ಟೌನ್ ನಲ್ಲಿರುವಂತಹ ಮನೆ ಮೇಲೆ ರೇಡ್ ಆಗಿದೆ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಮನೆ ಅಂದ್ರೆ ಚಳ್ಳಕೆರೆಯ ಹಳೆ ಟೌನ್ ನಲ್ಲಿರುವಂತಹ ಆತನ ಮನೆ ಮೇಲೆ ರೇಡ್ ಆಗಿದೆ. ಸದ್ಯ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ ಅವರು. ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಕೇಸ್ ಹಿನ್ನೆಲೆ ದಾಳಿ ನಡೆದಿದೆ. ಶಾಸಕರ 4 ಐಷಾರಾಮಿ ಕಾರ್ಗಳನ್ನ ಜಪ್ತಿ ಮಾಡುವಂತ ಸಾಧ್ಯತೆ ಇದೆ. ಆಗಸ್ಟ್ 22ರಂದು ದಾಳಿ ಮಾಡಿ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ರು. ಶಾಸಕ ವೀರೇಂದ್ರ ವಿಚಾರಣೆಯ ಬಳಿಕ ಇದೀಗ ಮತ್ತೆ ಇಡಿ ದಾಳಿಯನ್ನ ನಡೆಸಿದೆ. ಚಳ್ಳಕೆರೆಯ ಪೋಸ್ಟ್ ಆಫೀಸ್ಗೂ ಕೂಡ ಇಡಿ ಎಂಟ್ರಿ ಕೊಟ್ಟಿದೆ. ಶಾಸಕ ವೀರೇಂದ್ರಗೆ ಸೇರಿದ ಖಾತೆಗಳ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ 17 ಬ್ಯಾಂಕ್ ಖಾತೆಗಳ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಗದು, ಆಮೇಲೆ ವಿದೇಶಿ ಕರೆನ್ಸಿಗಳು, ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಸಿಕ್ಕಿತ್ತು. ಈಗ 17 ಬ್ಯಾಂಕ್ ಖಾತೆಗಳ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 17 ಬ್ಯಾಂಕ್ ಮ್ಯಾನೇಜರ್ಗಳೇನಿರ್ತಾರೆ ಅವರಿಗೂ ಕೂಡ ಇಡಿ ಒಂದು ಪತ್ರವನ್ನು ಬರೆದಿತ್ತು. ಸ್ಟೇಟ್ಮೆಂಟ್ಗಳನ್ನು ಕೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಪತ್ರ ಈಗ ವಶದಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಚಳ್ಳಕೆರೆಯ ಟೌನ್ನಲ್ಲಿರುವಂಥ ಅವರ ನಿವಾಸದ ಮೇಲೆ ಇಡಿ ಆಫೀಸರ್ಸ್ ಎಗೇನ್ ದಾಳಿಯನ್ನು ನಡೆಸಿದ್ದಾರೆ. ವಿಚಾರಣೆ ಬಳಿಕ ನಡೆದಿರುವಂತಹ ಇಡಿ ದಾಳಿ ಇದು. ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಕೇಸ್ನ ಹಿನ್ನೆಲೆ ಈಗ ದಾಳಿಯನ್ನ ಇಡಿ ಆಫೀಸರ್ಸ್ ನಡೆಸಿದ್ದಾರೆ. ಸೊ ಸದ್ಯಕ್ಕೆ ವೀರೇಂದ್ರ ಪಪ್ಪಿ ಅವರಿಗೆ ಇಡಿ ಕಂಟಕ ತಪ್ಪುವಂತ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ.